ಸಂತೋಷವಾಗಿರ್ಬೇಕು. ನಾವು ವಾರಕ್ಕೊಂದ್ಸಾರಿ ಬರೋದು, ವಾರಕ್ಕೊಂದ್ಸಾರಿ ಖುಷಿಯಾಗಿ ಬರ್ಬೇಕು, ಆನಂದವಾಗಿ ಸಂತೋಷದ ಹತ್ರ ಸಮ್ಮುಖಕ್ಕೆ ಬರ್ಬೇಕು. ಹಲ್ಲೆಲೂಯ. ಸರಿ, ನಾವು ವಾಕ್ಯದ ಕಡೆಗೆ ಹೋಗೋಣ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಹಲ್ಲೆಲೂಯ. ನನಗೆ ದೇವ್ರ ಭಯ ಇದೆ ಅನ್ನೋರು ದೇವ್ರಿಗೆ ಸ್ತೋತ್ರ ಮಾಡಿ. ಎಲ್ಲ ಈ ಕಡೆ ನೋಡ್ರಿ, ಈ ಕಡೆ ನೋಡಿ, ಎಲ್ಲ ಈ ಕಡೆ ನೋಡ್ರಿ. ಆಯ್ತಾ? ಜಾಗ ಎಲ್ಲ ಸೆಟ್ ಆಯ್ತಾ? ಓಕೆ ಆಯ್ತಾ ಎಲ್ರಿಗೂ ಜಾಗ? ಈ ಕಡೆ ಬ್ರದರ್ಸ್ ಎಲ್ಲ ಓಕೆ ಆಯ್ತಾ? ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರೋದ್ರಿಂದ ಅವನ ಕಣ್ಣೆದುರಿಗೆ ದೇವರ ಭಯ ಇಲ್ಲ. ನನಗೆ ದೇವ್ರ ಭಯ ಇದೆ ಅನ್ನೋರು ಕೈ ಎತ್ತಿರಿ. ಯೇಸು ಸ್ವಾಮಿ ಭಯ ನನ್ನೊಳಗಡೆ ಇದೆ. ಯೇಸು ಸ್ವಾಮಿ ಅಂದರೆ ನಾನು ಭಯ ಪಡ್ತೇನೆ. ಯೇಸು ಸ್ವಾಮಿ ನಾನು ತುಂಬ ಭಯ ಪಡ್ತೇನೆ. ಹಲ್ಲೆಲೂಯ. ಭಯ ಪಡ್ತೀರ ತಾನೆ? ಕೈ ಧೈರ್ಯವಾಗಿ ಎತ್ತಿ ಕೈ. ಹಲ್ಲೆಲೂಯ. ದೇವರಿಂದ ನಮಗೆಲ್ಲ ಭಯ. ಮತ್ತೆ ಯಾಕೆ ಪಾಪ ಮಾಡ್ತಾ ಇದ್ದೀರಿ? ದೇವ್ರ ಭಯ ಇದೆ ನೋಡಿ. ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತರಿಂದ ಅವನ ಕಣ್ಣೆದುರಿಗೆ ಯಾರ ಭಯ ಇಲ್ಲ ಅಂತೆ? ದೇವರ ಭಯ ಇಲ್ಲವೇ ಇಲ್ಲವಂತೆ. ನಾನು ಪಾಪನೇ ಮಾಡ್ತಾ ಇಲ್ಲ ಅನ್ನೋರು, ನಾನು ತಪ್ಪೇ ಮಾಡ್ತಾ ಇಲ್ಲ ಅನ್ನೋರು ಕೈ ಎತ್ರಿಗ. ತಪ್ಪು ಪಾಪ ನಾನು ಏನು ಮಾಡ್ತಾ ಇಲ್ಲ. ನಾನು ಕಳೆದ 2 ವಾರಗಳಿಂದ ಹೇಳಿದೆ ಪಾಪ ಅಂದ್ರೆ ಏನು, ತಪ್ಪು ಯಾವುದಾದಂತ ಬಿಡಿಸಿ ಹೇಳಿದೆ. ಹಲ್ಲೆಲೂಯ. ನೋಡ್ರಿ, ಈಗ ನಾವೊಂದು ಪಾಪ ಮಾಡಬೇಕಾದ್ರೆ ಸೈತಾನ ಏನು ಮಾಡ್ತಾನೆ ಗೊತ್ತಾ? ನಾವೀಗೇನು ನಾನು ಅಂದೇ ತಗೊಳ್ತೀನಿ, ಬೇರೆ ಯಾರ್ದು ಬೇಡ, ಬೇಜಾರು ಮಾಡ್ಕೊಬಿಡ್ತಾರೆ. ಈಗ ನಾನು ಒಂದು ಕೊಲೆ ಮಾಡಬೇಕು, ಏನು ಕೊಲೆ ಮಾಡಬೇಕು? ನನ್ನ ಮೇಲೆ ಯಾರೋ ತುಂಬ ವಿರೋಧ ಇಟ್ಕೊಬಿಟ್ಟಿದ್ದಾರೆ, ಅವ್ನು ಹೆಂಗಾದ್ರೂ ನಾನು ಸಾಯಿಸ್ಬೇಕು. ಅವನೊಳಗಡೆ ಏನು ಮಾಡ್ತಾ ಇರೋದು ಅದು ಹೇಳ್ತಾ ಇರ್ತಾರೆ, ನೀನು ಸಾಯಿಸು, ಯಾರಿಗೂ ಗೊತ್ತಾಗಲ್ಲ. ಏನು ಮಾಡ್ಬಿಡು? ಸಾಯಿಸ್ಬಿಟ್ಟು ಮಣ್ಣಾಕಿ ಮುಚ್ಚಿಬಿಡು. ಹಲ್ಲೆಲೂಯ. ಹೌದು ತಾನೆ? ಸಾಯಿಸ್ಬಿಟ್ಟು ಮಣ್ಣಾಕಿ ಮುಚ್ಚಿಬಿಡು. ಅದು ಬಿಡ್ರಿ ಕಳ್ತನ. ಒಬ್ರ ಮನೆಗೆ ನಾನು ಹೋಗಿರ್ತೀನಿ, ಅವ್ರ ಮೇಲೆ 10,000 ರೂಪಾಯಿ ಇಟ್ಟಿರ್ತಾರೆ. ಎಲ್ಲಿ ಪಾಪ ನಂಬಿಗಸ್ತ್ರ ಅಂತ ನಮ್ಮನ್ನು ಬಿಟ್ಟು 10,000 ರೂಪಾಯಿ ಇಟ್ಟು ಹೋಗಿರ್ತಾರೆ. ನಾನು ನೋಡ್ತೀನಿ ಪಾಪ ಏನು ಒಳಗಡೆ ನುಡಿತಾ ಇರುತ್ತೆ, ತಗೋ ಯಾರಿಗೂ ಗೊತ್ತಾಗಲ್ಲ. ಅವ್ರು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ, ತಗೋ ಯಾರಿಗೂ ಗೊತ್ತಾಗಲ್ಲ, ಎತ್ಕೋ. ಹಲ್ಲೆಲೂಯ. ಅನುಭವ ಆಗಿದೆಯಲ್ಲ ಎಲ್ರಿಗೂ? ಸರ್ ಅದೆಲ್ಲ ಬಿಡ್ರಿ. ಕೈಲಿ ಸಿಗರೇಟು, ಕೈಲಿ ಸಿಗರೇಟು ಯಾರು ನೋಡ್ತಾ ಇಲ್ಲ, ತಗೋಬಿಡು. ಯಾರೂ ಗೊತ್ತಾಗಲ್ಲ, ಯಾರು ನೋಡಲ್ಲ. ಪಾಪ ಏನು ಮಾಡ್ತಾ ಇದೆ? ಒಳಗಡೆ ನುಡಿತಾ ಇದೆ. ಹಲ್ಲೆಲೂಯ. ಪ್ರತಿಯೊಂದು ತಪ್ಪು ಮಾಡಬೇಕಾದ್ರೂ ಪಾಪ ನೀನು ನೋಡಿ ಹೇಳುತ್ತೆ, ಯಾರಿಗೂ ಗೊತ್ತಾಗಲ್ಲ. ನೀನು ಮಾಡು, ಅದು ಯಾರು ನೋಡು ಕಂಡಿಡಿಯೋಕ್ಕಾಗಲ್ಲ. ನೀನು ಮಾಡು ಅಂತ ನಿನ್ನ ಏನು ಮಾಡುತ್ತೆ? ಪಾಪ ಪ್ರೇರೇಪಿಸ್ತಾ ಇರುತ್ತೆ. ಹಲ್ಲೆಲೂಯ. ನಾವೇನು ಮಾಡ್ತೇವೆ? ಪಾಪ ಮನಸ್ಸನ್ನು ಹೊಡಿದ ತಕ್ಷಣ ನಾವೇನು ಮಾಡ್ತೇವೆ? ಪಾಪಕ್ಕೆ ಬಿದ್ದೋಗ್ತೇವೆ. ಆ ಪಾಪ ಹೇಳುತ್ತೆ, ನೀನು ಮಾಡೋ ತಪ್ಪು ಯಾರಿಗೂ ಗೊತ್ತಾಗಲ್ಲ, ಯಾರು ಕಂಡಿಡಿಲಿಕ್ಕಾಗಲ್ಲ, ಅದು ಬೈಲಿಗೂ ಕೂಡ ಬರಲ್ಲ, ನೀನು ಮಾಡು ಅನ್ನೊಳಗಡೆ ಹಂಗೇ ಮುಚ್ಚಿಕೊಂಡಿರ್ತೀವಿ. ಹಲ್ಲೆಲೂಯ. ಎಲ್ರಿಗೂ ಅನುಭವ ಆಗಿದೆಯಾ ಇಲ್ವಾ? ಸುಳ್ಳು ಹೇಳ್ಬಿಟ್ಟು, ಸುಳ್ಳು ಹೇಳು, 1 ಸುಳ್ಳು ಹೇಳು, 2 ಸುಳ್ಳು ಹೇಳು, 3 ಸುಳ್ಳು ಹೇಳು, ಯಾರಿಗೂ ಗೊತ್ತಾಗಲ್ಲ. ಪರವಾಗಿಲ್ಲ, ಯಾರು ಕಣ್ಣಿನ ಒಳಗಡೆ ಇರೋದು ಯಾರಿಗೂ ಗೊತ್ತಾಗಲ್ಲ. ಹೇಳು ಅಂತ ಎಷ್ಟು ಸಾರಿ ನಿಮ್ಗೆ ಒಳಗಡೆ ಪಾಪ ಮನಸ್ಸಿನೊಳಗೆ ನುಡ್ದಿಲ್ಲ? ಹಲ್ಲೆಲೂಯ. ನಾವೆಷ್ಟು ಸಾರಿ ಪಾಪಕ್ಕೆ ಸ್ಥಳ ಕೊಟ್ಟಿಲ್ಲ. ಅದು ಚೆನ್ನಾಗಿ ನಮ್ಗೆ ಊದುತ್ತಿದೆ ಕಿವಿಲಿ. ನೀನು ಪಾಪ ಮಾಡು, ಯಾರಿಗೂ ಗೊತ್ತಾಗಲ್ಲ. ನೀನು ತಪ್ಪು ಮಾಡು, ಯಾರಿಗೂ ಗೊತ್ತಾಗಲ್ಲ, ಯಾರು ಕಂಡಿಡಿಲಿಕ್ಕೆ ಆಗಲ್ಲ. ಚೆನ್ನಾಗಿ ನಮ್ಮ ಕಿವಿಲಿ ಊದ್ತಾ ಇದೆ. ಮನಸ್ಸಿನೊಳಗಡೆ ಬಂದು ಪಾಪ ಏನಾಗ್ಬಿಟ್ಟೆ ಬೇರೆಯವ್ರಿಗೆ ಕುತ್ಕೊಬಿಟ್ಟಿದೆ. ಹಲ್ಲೆಲೂಯ. ನಾವೇನು ಮಾಡ್ತಾ ಇದ್ದೇವೆ? ಅದಕ್ಕೆ ಸ್ಥಳ ಹೆಚ್ಚಾಗಿ ಕೊಡ್ತಾ ಇದ್ದೇವೆ. ಪಾಪಕ್ಕೆ ನಾವು ಸ್ಥಳ ಹೆಚ್ಚಾಗಿ ಕೊಡ್ತಾ ಇದ್ದೇವೆ. ಪಾಸ್ಟ್ ನೋಡಲ್ಲ, ಪಾಸ್ಟಮ್ಮ ನೋಡಲ್ಲ, ಸಭೆ ವಿಶ್ವಾಸಿಗಳು ನೋಡಲ್ಲ, ಅಪ್ಪ ನೋಡಲ್ಲ, ಅಮ್ಮ ನೋಡಲ್ಲ. ನೀನು ಮಾಡು ಪಾಪ, ಎಂಜಾಯ್ ಮಾಡು, ಇರೋವರೆಗೂ ಎಂಜಾಯ್ ಮಾಡು. ಕೆಲವೊಬ್ರು ಯವನಸ್ಥರು ಹೇಳ್ತಾರಲ್ಲ, ಇರೋವರೆಗೂ ಕುಡಿದು ತಿಂದು ಸಾಯ್ಬೇಕು, ಇರೋವರೆಗೂ ಎಂಜಾಯ್ ಮಾಡಬೇಕು. ಹಲ್ಲೆಲೂಯ. ಹೌದು ತಾನೆ? ಯವನಸ್ಥರು ಹೇಳ್ತಾರಲ್ಲ, ಹೇಳೋದು ಇರೋವರೆಗೂ ಎಂಜಾಯ್ ಮಾಡಿ ಕುಡಿದು ತಿಂದು ನಾವು ಸಾಯ್ಬೇಕು, ಇರೋವರೆಗೂ ಆರಾಮ ಹ್ಯಾಪಿಯಾಗಿರ್ಬೇಕು. ಎಷ್ಟು ಬೇಕಾದರೂ ಪಾಪ ಮಾಡ್ಬೋದು, ಎಷ್ಟು ಜನ ಬೇಕಾದರೂ ಕೆಡಿಸ್ಬೋದು, ಎಷ್ಟು ಜನ ಬೇಕಾದ್ರೂ ನಾವು ಹಾಳು ಮಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ. ಹಲ್ಲೆಲೂಯ. ಯಾಕೆ ಗೊತ್ತಾ? ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟೊಂದು ಸಲ ನಿಮ್ಗೆ ಹೇಳಿದ್ದೇನೆ, ಯಾಕೆ ಗೊತ್ತಾ? ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮಾಡಿರುವಂಥ ಪಾಪ ದೇವ್ರು ಮರೆ ಮಾಡಿಸ್ತಾ ಇರ್ತಾರೆ. ಹಲ್ಲೆಲೂಯ. ನೀನು ಅದೇ ಪಾಪ ತಪ್ಪು ಅದೇ ನೀನು ಕಂಟಿನ್ಯೂ ಮಾಡ್ಕೊಳೋದು ಅಂದ್ರೆ ಎಲ್ರಿಗೂ ಗೊತ್ತಾಗುವ ಹಾಗೆ ಅದು ಬಯಲಿಗೆ ಬರುತ್ತದೆ. ಹಲ್ಲೆಲೂಯ. ಎಲ್ರಿಗೂ ಗೊತ್ತಾಗುವ ಹಾಗೆ ಅದು ಬಯಲಿಗೆ ಬರುತ್ತೆ. ಎಲ್ರು ನೋಡುವ ಹಾಗೆ, ಎಲ್ರು ಮುಂದೆ ಎಲ್ರು ನೋಡುವ ಹಾಗೆ, ಎಲ್ರಿಗೂ ಗೊತ್ತಾದ್ಮೇಲೆ ಹೆಂಗಿರುತ್ತೆ ನಮ್ಮ ಪರಿಸ್ಥಿತಿ ನೆನೆಸ್ಕೊಳ್ರಿ. ದೇವ್ರು ಎಚ್ಚರಿಸ್ತಾರೆ, ಮಗನೇ ಪಾಪ ಮಾಡಬೇಡ, ಮಗಳೇ ಪಾಪ ಮಾಡಬೇಡ. ದೇವ್ರು ಪದೇ ಎಚ್ಚರಿಸ್ತಾ ಇರ್ತಾರೆ. ಒಬ್ಬರೇ ಇರಬೇಕಾದ್ರೆ ಎಚ್ಚರಿಸ್ತಾರೆ, ಸೇವಕರಿಟ್ಟು ಎಚ್ಚರಿಸ್ತಾರೆ, ಪ್ರಸಂಗದಲ್ಲಿ ಎಚ್ಚರಿಸ್ತಾರೆ, ಅಪ್ಪ ಅಮ್ಮನಿಟ್ಟು ಎಚ್ಚರಿಸ್ತಾರೆ, ಬೇರೆ ಸಿಸ್ಟರ್ಗಳಿಟ್ಟು ಎಚ್ಚರಿಸ್ತಾರೆ. ಅದೇ ನಾವೇನು ಮಾಡ್ತೇವೆ? ಅಯ್ಯೋ ಬಿಡು, ಅವ್ರ ಮಾತು ನಾನೇ ಅಂತ ಲೆಕ್ಕಕ್ಕೆ ತಗೊಳ್ಳೋದು. ಅವ್ರೇನು ಪರಿಶುದ್ಧರ ನನ್ಗೆ ಹೇಳಕ್ ಬರ್ತಾರೆ? ಅವ್ರೇನು ಪಾಪ ಪರಿಶುದ್ಧರಾಗ್ಬಿಟ್ಟು ನೀತಿವಂತರಾಗ್ಬಿಟ್ಟಿದ್ದೀರಾ ನನ್ಗೆ ಹೇಳಕ್ ಬರ್ತಾರೆ? ನಾವು ಅನೇಕ ಸಾರಿ ನಾವು ಹೇಳಿದ್ದೇವೆ.
ಅಲ್ಲೆಲೂಯ್ಯ. ಹೇಳಿದ್ದೇವೆ ತಾನೆ, ನೀನು ಮಾಡುವಂಥ ಪ್ರತಿಯೊಂದು ತಪ್ಪು ಪಾಪಗಳೇ. ನಾವು ಮಾಡೋ ಸುಳ್ಳು ಹೇಳೋದು ಕೂಡ ಒಂದು ಪಾಪ, ಕಳ್ಳತನ ಮಾಡೋದು ಕೂಡ ಪಾಪ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಕೂಡ ಪಾಪ, ಬೇರೆಯವ್ರು ಹಾಳಾಗಿ ಹೋಗ್ಲಿ ಅಂತ ಹೇಳೋದು ಕೂಡ ಪಾಪನೇ. ಅಲ್ಲೆಲೂಯ್ಯ. ಇದು ಯಾವ ಗ್ರಂಥದಲ್ಲೂ ಬರ್ದಿಲ್ಲ, ಸತ್ಯವೇದದಲ್ಲಿ ಅಷ್ಟೇ ಬರ್ದಿರೋದು. ಅಲ್ಲೆಲೂಯ್ಯ. ಇನ್ನು ಬೇರೆಯವ್ರು ಹಾಳಾಗಿ ಹೋಗ್ಲಿ ಅಂತ ಯೋಚನೆ ಮಾಡ್ತೀರಲ್ಲ ನೀವು, ಅದು ಕೂಡ ದೊಡ್ಡ ಪಾಪನೇ. ಅಲ್ಲೆಲೂಯ್ಯ. ನಾವು ವಿಧೇಯರಾಗಿಲ್ಲ ಅಂದ್ರೂ ಕೂಡ ಅದು ಕೂಡ ದೊಡ್ಡ ಪಾಪನೇ. ಬೇರೆಯವ್ರು ಹಾಳಾಗೋಗ್ಲಿ, ಅವ್ರ ಮನೆ ಒಂದು ಸಂಸಾರ ಎಲ್ಲ ಎಕ್ಕುಟ್ಟೋಗ್ಲಿ ಅಂತ ನಾವು ಬಾಯಲ್ಲಿ ಹೇಳ್ತೀವಿ ಕೂಡ, ಅದು ಕೂಡ ಪಾಪನೇ. ಅಲ್ಲೆಲೂಯ್ಯ. ಯಾವ ಗ್ರಂಥದಲ್ಲೂ ಇಲ್ಲ, ಬಟ್ ಯೇಸು ಸ್ವಾಮಿ ನಮ್ಗೆ ಹೇಳಿದ್ದಾರೆ. ಪ್ರತಿಯೊಂದು ಬೇರೆಯವ್ರ ಮನಸ್ಸು ನೋಯಿಸಿ ನೋಡ್ರಿ, ಬೇರೆಯವ್ರ ಮನಸ್ಸು ನೋವಾಗುವಾಗೆ ನಾವು ಮಾತಾಡ್ತೀವಿ ನೋಡ್ರಿ, ಬೇರೆಯವ್ರ ಚುಚ್ಚುವಾಗೆ ನಾವು ಅದು ಕೂಡ ಪಾಪನೇ. ಅಷ್ಟು ನನ್ನ ದೇವರು ಪರಿಶುದ್ಧರಾಗಿದ್ದಾರೆ. ದೇವ್ರ ವಾಕ್ಯ ಹೇಳಿದೆ, ನಾನು ಪರಿಶುದ್ಧರಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ ಅಂತ. ಯಾಕೆ ನಾವು ಪಾಪಕ್ಕೆ ಸ್ಥಳ ಕೊಡ್ತಾ ಇದ್ದೇವೆ? ಯಾಕೆ ನಾವು ಪದೇ ಪದೇ ಪಾಪಕ್ಕೆ ಜಾಗ ಕೊಡ್ತಾ ಇದ್ದೇವೆ? ಪಾಪ ಮಾಡಿ 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 ಅದೇನಾಗುತ್ತೆ ಗೊತ್ತಾ, ಒಂದಿನ ಈಗ ಪ್ರೆಗ್ನೆಂಟ್ ಆದವ್ರು ಎಷ್ಟು ತಿಂಗಳು ಹೊಟ್ಟೆಲಿ ಮಗು ಇರುತ್ತೆ? ಪ್ರೆಗ್ನೆಂಟ್ಗಳಿಗೆ ಎಷ್ಟು ತಿಂಗಳು ಮಗು ಹೊಟ್ಟೆಲಿರುತ್ತೆ? ಸಿಸ್ಟರ್ಗಳಿಗೆಲ್ಲ ಗೊತ್ತಿಲ್ವಾ? ಹೇಳ್ರಿ, ಎಷ್ಟು ತಿಂಗಳು ಇರುತ್ತೆ? ನಾನು ಅಮ್ಮ ಆಗಿದ್ದೀನಿ ಅನ್ನೋರು ಕೈ ಎತ್ರಿ. ಅಮ್ಮ ಆಗಿದ್ದೀನಿ ನಾನು. ಅಲ್ಲ, ಕೆಲವೊಬ್ರು ಕೈಯೇ ತೆಗಿತಾ ಇಲ್ಲ, ನಾಚಿಕೆ ಪಡ್ತವ್ರೆ. ನಾನು ಅಮ್ಮ ಆಗಿದ್ದೀನಿ. ಸರಿ, ಎಷ್ಟು ತಿಂಗಳು ಹೊಟ್ಟೆಲಿ ಮಗು ಇರುತ್ತೆ? 9 ತಿಂಗಳು. ಅಮ್ಮಮ್ಮ ಅಂದರೆ 10 ತಿಂಗಳು. ನನ್ನ ಮಗಳು ಹುಟ್ಟಿದ 10 ತಿಂಗಳಿಗೆ. 10 ತಿಂಗಳ ಮೇಲೆ ಹೊಟ್ಟೆಲಿ ಮಗು ಇರುತ್ತಾ? ಏನಾಗಲಿ ಅದು ಆಚೆ ಬರಲೇಬೇಕು ತಾನೆ. ಇಲ್ಲ ನಾನು ಹೊಟ್ಟೆಲ್ಲೇ ಇಟ್ಕೊಳ್ತೀನಿ ಅಂದರೆ ಇರಲ್ಲ. ಒಂದು ಮಗುಗೆ ಎಫೆಕ್ಟು, ಇಲ್ಲ ತಾಯಿಗೆ ಎಫೆಕ್ಟು, ಇಬ್ಬರಿಗೂ ತೊಂದರೆನೆ. ಇಲ್ಲ ಮಗು ಸಾಯ್ಬೇಕು, ಇಲ್ಲ ತಾಯಿ ಸಾಯ್ಬೇಕು. 10 ತಿಂಗಳಾದ ಮಗುನ ನಾವೇನು ಮಾಡಬೇಕು? ಆಚೆ ತಗೊಂಡು ಬರಲೇಬೇಕು. ಅದೇ ಥರ ನಿಮ್ಮ ಪಾಪ ಕೂಡ. ಎಷ್ಟು ದಿನ ನೀನು ಮುಚ್ಚಿಕೊಳ್ತೀಯ? ಎಷ್ಟು ದಿನ ನೀನು ಮರೆ ಮಚ್ತೀಯ? ಮರೆ ಮಾಚಿ ಮಾಡಿ 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 ಅದೇನಾಗುತ್ತೆ? ಗರ್ಭ ಧರಿಸ್ತೆ. ಒಂದಿನ ಮಗು ಯಾವ ರೀತಿ ಹೊರಗಡೆ ಬರುತ್ತೋ ಅದೇ ಥರ ನಿನ್ನ ಪಾಪ ಹೊರಗಡೆ ಬರಲಿಕ್ಕಾಗಿ ಹೋಗುತ್ತೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಯಾಕ ಎಲ್ಲರೂ ಇಷ್ಟ ಆಗೋಯ್ತು ಮುಖ? ಹಿಂಗಿತ್ತು ಬರಬೇಕಾದ್ರೆ ಈಗ ಇಷ್ಟ ಆಗೋಯ್ತು. ಹಲ್ಲೆಲೂಯ್ಯ. ಪಾಪವನ್ನು ಮಾಡುವವರು ದೇವ್ರು ನೋಡಿ ಹೇಳ್ತಾ ಇದ್ದಾರೆ, ಪಾಪವನ್ನು ಬಿಟ್ಟು ಬಿಟ್ಟು ಮನ ತಿರುಗು ಎಂಬುದಾಗಿ ಹೇಳಿ. ಹಲ್ಲೆಲೂಯ್ಯ. ಯಾಕೆ ದೇವರು ವಾರ ಪಾಪದ ಕುರಿತು ಎಚ್ಚರಿಸ್ತಾ ಇದ್ದಾರೆ? ಇನ್ನೂ ಪಾಪ ಮಾಡೋರು ಅಧಿಕವಾಗಿ ಇದೆ. ಯಾಕೆ ದೇವರು ಪಾಪದ ಕುರಿತೇ ವಾರ ಮಾತಾಡ್ತಾರೆ? ಪಾಪ ಮಾಡು ಇನ್ನೂ ಅಧಿಕವಾಗಿ ಸಭೆಲಿದೆ. ದೇವ್ರು ನೋಡಿ ಹೇಳ್ತಾ ಇದ್ದಾರೆ, ಪಾಪ ಮಾಡುವಂಥವ್ರು ಒಂದಿನ ಯಾವ ರೀತಿ ಮಗು ಹೊರಗಡೆ ಬರುತ್ತೋ ಆಯ್ತಾ ನಿನ್ನ ಪಾಪ ಬಯಲಿಗೆ ಬರುವುದಕ್ಕಾಗಿ ಹೋಗ್ತಾ ಇದೆ. ಮಾಡಿರುವಂಥ ತಪ್ಪು ಬಯಲಿಗೆ ಬರುವುದಕ್ಕಾಗಿ ಹೋಗ್ತಾ ಇದೆ. ಅದಕ್ಕಿಂತ ಮುಂಚೆ ನೀನೇನು ಮಾಡು? ಒಪ್ಪಿಸ್ಕೊಟ್ಟು ಬಿಟ್ಬಿಡು ಎಂಬುದಾಗಿ ಹೇಳಿ ದೇವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಹಂಗಿರೋ ಒಪ್ಪಿಸ್ಕೊಟ್ಟು ಬಿಟ್ಬಿಟ್ರೆ ದೇವ್ರು ಕ್ಷಮಿಸ್ಬಿಡ್ತಾರ? ಖಂಡಿತವಾಗ್ಲೂ ದೇವ್ರು ಕ್ಷಮಿಸ್ತಾರೆ. ನೀನು ಎಷ್ಟೇ ಪಾಪ ಮಾಡಿದ್ರು, ನಿನ್ನ ಪಾಪವು ಕಡು ಕೆಂಪಾಗಿದ್ರು ಕೂಡ ಆತ ನಿಮ್ಮದಂತೆ ಬೆಳ್ಳಗಾಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ್ಯ. ಈಗ ಹೊಸ ಜನಗಳೆಲ್ಲ ಬಂದಿದ್ದೀರಿ, ಅವರೆಲ್ಲ ಅನೇಕ ತಪ್ಪುಗಳು, ಅವ್ರಿಗೆಲ್ಲ ಅಷ್ಟು ಗೊತ್ತಿಲ್ಲ. ಅವ್ರ ಕಡೆ ಯಾರು ಹೇಳ್ಕೊಡೋರಿಲ್ಲ. ಪಾಪ ಮಾಡಬೇಡ್ರಿ, ಕುಡಿಯೋದು ತಪ್ಪು. ನಿಮ್ಮ ಕಡೆ ಹೇಳ್ಕೊಡ್ತಾರೆ ಯಾರಾದರೂ? ಕುಡಿದ್ರೆ ತಪ್ಪು ಅಂತ ಹೇಳ್ಕೊಡ್ತಾರ? ಹೊಸ್ದಾಗಿ ಬಂದರೆ ಹೇಳ್ಕೊಡಲ್ಲ. ಕುಡೀರಿ ಚೆನ್ನಾಗಿ. ಬಟ್ ನಮ್ಮ ಸತ್ಯವೇದದಲ್ಲಿ ಹೇಳ್ತೇವೆ, ಮದ್ಯಪಾನಿಗಳು ದೇವರ ರಾಜ್ಯಕ್ಕೆ ಸೇರಲ್ಲ ಅಂತ. ಹಲ್ಲೆಲೂಯ್ಯ. ಹೊಸ ಜನಗಳು ಬಂದಿರೋರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಯಾರಾದರೂ ಹೇಳ್ಕೊಡ್ತಾರಾ? ಬಟ್ ನಾನು ದೇವ್ರು ಹೇಳ್ಕೊಡ್ತಾನೆ, ಸುಳ್ಳು ಹೇಳ್ಬಾರ್ದು ಅಂತ. ಹಲ್ಲೆಲೂಯ್ಯ. ಹೊಸ್ದಾಗಿ ಬಂದರೆ ಅವ್ರು ಕೂಡ ಬೇರೆಯವ್ರಿಗೆ ಕೆಟ್ಟದಾಗಿ ಬಯಸ್ಬಾರ್ದು ಅಂತ ಯಾರಾದರೂ ಹೇಳ್ಕೊಡ್ತಾರಾ? ಮಾಡ್ರಿ, ಹೋಗ್ಬಿಟ್ಟು 2 ನಿಂಬೆಹಣ್ಣು ತಿರ್ಗಿಸ್ಬಿಟ್ರಿ ಸರಿ ಹೋಗ್ತಾರೆ. ಹಲ್ಲೆಲೂಯ್ಯ. ಹೇಳ್ಕೊಡೋದು ನಮ್ಗೆ ಹಂಗೆ ಹೋಗ್ರಿ, 1-2 ನಿಂಬೆಹಣ್ಣು ತಿರ್ಗಿಸ್ಬಿಡ್ರಿ ಬಂದ್ಬಿಡ್ತಾರೆ. ಬಟ್ ನಾನು ದೇವ್ರು ಹೇಳ್ತಾ ಇದ್ರೆ, ಮಾಟ ಮಂತ್ರ ಮಾಡುವವರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಎಂಬುದಾಗಿ. ಹಲ್ಲೆಲೂಯ್ಯ. ದೇವ್ರ ವಾಕ್ಯ ಹೇಳುತ್ತೆ, ಮಾಟಗಾರರು, ಹಗೆಗಾರರು ಇವರೆಲ್ಲ ದೇವರ ರಾಜ್ಯಕ್ಕೆ ಬಾಧ್ಯರಲ್ಲ ಎಂಬುದಾಗಿ ಹೇಳಿ ದೇವ್ರ ವಾಕ್ಯ ಹೇಳುತ್ತೆ. ಯಾರಾದರೂ ನಿಮ್ಗೆ ಹೇಳ್ಕೊಟ್ಟಿದ್ದಾರಾ? ಹೊಸ್ದಾಗಿ ಬಂದಿರೋ ಯಾರಾದರೂ ನಿಮ್ಗೆ ಹೇಳ್ಕೊಟ್ಟಿದ್ದಾರಾ? ಮಾಡಬೇಡ್ರಮ್ಮ, ಅವ್ರು ಬೈಬೇಡ. ಸರಿ, ನಮ್ಮ ದೇವ್ರ ವಾಕ್ಯ ಹೇಳ್ತೆ, ಕೆಟ್ಟ ಮಾತುಗಳು ನೀವು ಆಡಬಾರ್ದು. ನಿಮ್ಮ ಕಡೆ ಯಾರಾದರೂ ಹೇಳ್ತಾರಾ ಕೆಟ್ಟ ಮಾತಾಡಬಾರ್ದು ಅಂತ? ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಬಟ್ ನಾನು ಸತ್ಯವೇದದಲ್ಲಿ ವಾಕ್ಯ ಹೇಳಿದೆ, ನಾನು ಸತ್ಯವೇದದಲ್ಲಿ ತಂದೆ ತಾಯಿಗಳನ್ನ ನೀನು ಸನ್ಮಾನಿಸಬೇಕು, ತಂದೆ ತಾಯಿಗಳನ್ನ ಒಡಿಬಾರ್ದು, ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು ಅಂತ ನಾನು ಸತ್ಯವೇದದಲ್ಲಿ ಹೇಳುತ್ತೆ. ನಿಮ್ಮ ಕಡೆ ಯಾರಾದರೂ ಹೇಳಿದಾರಾ? ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಹೋಗ್ಲಿ, ಹೊಸ ಜನಗಳು ಹೇಳ್ಕೊಟ್ಟಿದ್ದಾರಮ್ಮ ಯಾರಾದರೂ? ತಂದೆ ತಾಯಿಗಳನ್ನ ಬೈಬೇಡ್ರಿ, ತಂದೆ ತಾಯಿಗಳನ್ನ ಹೊಡಿಬೇಡ್ರಿ, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ನಮ್ಮ ಸತ್ಯವೇದದಲ್ಲಿ ವಾಕ್ಯ ಹೇಳಿದೆ, ನೀನು ತಂದೆ ತಾಯಿಗಳನ್ನ ಸನ್ಮಾನಿಸಿದ್ರೆ ಭೂಮಿ ಮೇಲೆ ಬಹುಕಾಲ ಬದುಕ್ತೀಯ ಅಂತ. ಹಲ್ಲೆಲೂಯ್ಯ. ಯಾವ ಗ್ರಂಥದಲ್ಲೂ ಬರೆಯಲ್ಪಟ್ಟಿಲ್ಲ, ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿಯೊಂದೊಂದು ಕಡೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಕೆನೆ ಹೊಡಿತಾರೆ, ಇನ್ನೊಂದು ಕೆನೆ ತೋರಿಸು. ಯಾರಾದ್ರು ಹೇಳ್ಕೊಟ್ಟಿದ್ದಾರೆ ನಿಮಗೆ? ಹೊಸ ಜನಗಳು ಬಂದಿರೋ ಕೇಳ್ತಾರೆ, ಯಾರಾದ್ರು ಹೇಳಿದಾರಾ? 1 ಹಾಕಿದ್ರೆ 10 ಹಾಕ್ಬಿಟ್ಟು ಬಾ ಅಂತ ಹೇಳ್ಕೊಡ್ತಾರೆ. ಬಟ್ ನಾನು ಯೇಸು ಸ್ವಾಮಿ ಹಂಗೆ ಹೇಳಿಲ್ಲ. 1 ಕೆನೆ ಹೊಡಿತಾರಾ, ಇನ್ನೊಂದು ಕೆನೆ ತೋರಿಸು. 1 ಕಿಲೋಮೀಟರ್ ನಿನ್ನ ದಾರಿ ಇದನ್ನು ಡ್ರಾಪ್ ಮಾಡು ಅಂತ ಕೇಳ್ತಾರ, ಅವ್ರು 2 ಕಿಲೋಮೀಟರ್ ಡ್ರಾಪ್ ಮಾಡುವ. ಒಳ್ಳೆ ದಿನ ಬಯಸು. ಯಾರಾದರೂ ನಿಮ್ಗೆ ಹೇಳ್ಕೊಟ್ಟಿದ್ದಾರಾ? ಸತ್ಯವೇದದಲ್ಲಿ ಇಲ್ಲ. ನಾನು ಹೇಳ್ತೀನಿ, ಯಾರು ನಮ್ಗೆ ಹೇಳ್ಕೊಟ್ಟಿದ್ದಾರೆ?
ನಮ್ಮ ಕಡೆಯೆಲ್ಲ ಹೆಂಗೆ ಅಂತಂದರೆ ಒಡಿ, ಸುಲಿಗೆ ಮಾಡು, ತಿರುಗಿಸು ನಿಂಬೆಹಣ್ಣ, ಅವ್ರ ಸಂಸಾರ ಹಾಳು ಮಾಡು, ಇವ್ರ ಸಂಸಾರ ಹಾಳು ಮಾಡು, ಹಂಗೆ ಮಾಡು ಹಿಂಗೆ ಮಾಡು, ಇದೇ ನಮ್ಮ ಇದ್ರಲ್ಲಿ ಹೇಳ್ಕೊಡುವಂಥದ್ದು. ಬಟ್ ಯೇಸು ಸ್ವಾಮಿ ಹೇಳ್ತಾರೆ, ಆ ರೀತಿಯೆಲ್ಲ ಮಾಡುವವರು ನರಕಕ್ಕೆ ಹೋಗೋದು, ಪರಲೋಕ ರಾಜ್ಯಕ್ಕೆ ಸೇರಲ್ಲ ಎಂಬುದಾಗಿ ಹೇಳಿ. ಹಾಲೆಲೂಯಾ, ಹಾಲೆಲೂಯಾ. ಯಾರಾದ್ರೂ ಆ ಥರ ತಪ್ಪುಗಳನ್ನ ಮಾಡಿಕೊಂಡು ಆ ಥರ ಪಾಪಗಳು ಮಾಡ್ಕೊಂಡು ಇವತ್ತು ಬಂದಿದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ, ಕಳ್ಳತನ ಮಾಡಿದ್ದೀರಾ, ಬೇರೆಯವ್ರಿಗೆ ಕೆಟ್ಟದಾಗಬೇಕೆಂಬುದಾಗಿ ನೀವು ಬಯಸಿದ್ದೀರಾ, ಬೇರೆಯವ್ರು ಹಾಳಾಗೋಗ್ಲಿ ಎಂಬುದಾಗಿ ನೀನು ಬಯಸ್ಕೊಂಡು ಬಂದಿದ್ದೀರಾ, ಇವತ್ತು ದೇವ್ರ ಹತ್ರ ಒಪ್ಪಿಸ್ಕೊಡು. ದೇವರೇ ನನಗೆ ಕ್ಷಮಿಸಪ್ಪ, ನನ್ನ ಪಾಪಗಳು ಕ್ಷಮಿಸು. ನಾವು ಹುಟ್ಟಿದಾಗ್ಲಿಂದ ಅನೇಕ ಪಾಪಗಳು ತಪ್ಪುಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೇವೆ. ಮಾಡಿದ್ದೀವ ಇಲ್ವತ್ತು ಪಾಪಗಳು ತಪ್ಪುಗಳು? ನನ್ನ ಪಾಪನೇ ಮಾಡಿಲ್ಲ ಅನ್ನೋರು ಎಷ್ಟು ಸಾರಿ ಬಾಯಲ್ಲಿ ಸುಳ್ಳು ಹೇಳಿದ್ದೇವೆ, ಎಷ್ಟು ಸಾರಿ ಕೆಟ್ಟ ಮಾತು ಮಾತಾಡಿದ್ದೇವೆ. ಬಟ್ ಅದನ್ನೆಲ್ಲ ನಾವು ಯೇಸು ಸ್ವಾಮಿ ಮುಂದೆ ಒಪ್ಪಿಸ್ಕೊಟ್ಟು ಅರಿಕೆ ಮಾಡೋದಾದರೆ ಖಂಡಿತವಾಗ್ಲೂ ಯೇಸು ಸ್ವಾಮಿ ದಿನಕ್ಕಾಗಿ ಇಳಿದು ಬರುವ ಆತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನಾನು ಹೊಸ ಜನಗಳಿಗೆ ಹೇಳ್ತಾ ಇದ್ದೇನೆ, ದೇವರ ನಂಬದೇ ಇರುವಂಥ ಜನಗಳಿಗೆ ಹೇಳ್ತಾ ಇದ್ದೇನೆ, ಎಷ್ಟೇ ನೀನು ಪಾಪ ಮಾಡಿದ್ರು ಕೂಡ ಕೆಲವು ನೆನ್ಸಂಗೆ ಕೂತ್ಕೊಂಡಿರ್ಬೋದು, ನಾನು ಪಾಪಗಳು ಮಾಡಿಬಿಟ್ಟಿದ್ದೇನೆ, ಅದು ಲೆಕ್ಕಿಸೋಕ್ಕೆ ಆಗಲ್ಲ. ಅದು ಬೇರೆಯವ್ರಿಗೆ ಯಾರು ಗೊತ್ತಾ, ನನ್ನ ಅಸಹ್ಯವಾಗಿ ನೋಡ್ತಾರೆ, ಯಾರು ನನ್ನನ್ನು ಸೇರಿಸ, ನಾನು ಅಷ್ಟು ಪಾಪನ ಮಾಡಿದ್ದೇನೆ ಎಂಬುದಾಗಿ ನೀನು ಬಂದು ಕೂತ್ಕೊಂಡಿರ್ಬೋದು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ಸೇರಿಸ್ಕೊಳ್ತೇನೆ ಎಂಬುದಾಗಿ ಹೇಳಿ. ಹಾಲೆಲೂಯಾ. ಲೋಕದವ್ರು ತಳ್ಳಿ ಮಾಡಿರುವಂಥ ಪಾಪದ ನಿಮಿತ್ತ ಲೋಕದವ್ರು ನಿನ್ನನ್ನು ತಳ್ಳಿ ಹಾಕಿರ್ಬೋದು, ರಿಲೇಷನ್ ನಿನ್ನನ್ನು ತಳ್ಳಿ ಹಾಕಿರ್ಬೋದು. ಆದರೆ ನೀನು ಯೇಸು ಸ್ವಾಮಿ ಹತ್ರ ಪಾಪಗಳನ್ನ ಒಪ್ಪಿಸ್ಕೊಟ್ರೆ ಖಂಡಿತವಾಗ್ಲೂ ಯೇಸು ಸ್ವಾಮಿ ನಿನ್ನ ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಒಪ್ಪಿಸ್ಕೊಡ್ತೀರಾ? ಅಪ್ಪ, ನಾನು ಪಾಪ ಮಾಡಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸು ದೇವರೇ. ಅಪ್ಪ, ಅಷ್ಟು ದಿನಗಳ ಕಾಲ ಅಪ್ಪ ನಾನು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಅನೇಕ ತಪ್ಪುಗಳು ಮಾಡಿದ್ದೇನೆ, ಅನೇಕ ಪಾಪಗಳು ಮಾಡಿದ್ದೇನೆ, ಬೇಡದಿರುವಂಥ ಕೆಟ್ಟ ಮಾತುಗಳು ನನ್ನ ಬಾಯಲ್ಲಿ ಬಂದಿದೆ, ಅನೇಕ ತಪ್ಪುಗಳು ಮಾಡಿದ್ದೇನಪ್ಪ, ನನ್ನ ಕ್ಷಮಿಸಿರಿ ಎಂಬುದಾಗಿ ಹೇಳಿ ಎಷ್ಟು ಜನ ದೇವ್ರ ಹತ್ರ ಕೇಳ್ತೀರಿ? ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಏಸೇನ ಕರಗಳಲ್ಲಿ ಒಪ್ಪಿಸಿಕೊಡ್ರಿ. ಎಲ್ಲರೂ ಒಪ್ಪಿಸಿಕೊಡ್ರಿ. ಅಪ್ಪ, ನನ್ನ ಪಾಪಗಳು ಕ್ಷಮಿಸು ದೇವರೇ. ಅಪ್ಪ, ಇಷ್ಟು ದಿನಗಳ ಕಾಲ ಅನೇಕ ಪಾಪಗಳು ತಪ್ಪುಗಳು ಮಾಡಿದ್ದೇನೆ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಅಪ್ಪ, ಪಾಪಗಳ ತಪ್ಪುಗಳ ಮಾಡಿದ್ದೇನೆ ಸ್ವಾಮಿ. ಅಪ್ಪ, ನನ್ನ ಕ್ಷಮಿಸು ದೇವರೇ. ಅಪ್ಪ, ನನ್ನನ್ನು ಮನ್ನಿಸು ಕರ್ತನೆ. ಅಪ್ಪ, ನೀವು ಹೇಳಿದ್ದೀರಪ್ಪ, ನಿನ್ನ ಪಾಪ ಎಷ್ಟೇ ಕಡು ಕೆಂಪಾಗಿದೆ ಹಿಮದಂತೆ ಬೆಳ್ಳಗಾಗಿಸುವೆನು ಎಂಬುದಾಗಿ ಹೇಳಿ. ಅಪ್ಪ, ನನ್ನ ಪಾಪವು ಕರ್ತನೆ ಘೋರವಾದ ಪಾಪವನ್ನು ಮಾಡಿದ್ದೇನೆ ಸ್ವಾಮಿ. ಅಪ್ಪ, ನನ್ನ ಕ್ಷಮಿಸಿರಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಅಪ್ಪ, ಯಾರ್ಯಾರು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ, ಅವ್ರುಗಳನ್ನ ಮುಟ್ಟಿ ಕರ್ತನ ಪಾಪವನ್ನು ಕ್ಷಮಿಸಿ ಅನುಗ್ರಹಿಸಿ ಆಶೀರ್ವದಿಸಿರಪ್ಪ. ಮಹಿಮೆ ಮಾತ್ರ ಇನ್ನೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರ ನನ್ನ ಪಾಪನ ಕ್ಷಮಿಸಿದ್ದಾರೆ ಎಂಬುವರು ಮಾತ್ರ ದೇವರಿಗೆ ಸ್ತೋತ್ರ ಮಾಡ. ಈ ಸಮಯದ